ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವಂತಹ ಮಳೆ ಸಾವು ನೋವನ್ನ ಹೊತ್ತು ತರ್ತಾ ಇದೆ. ನಿನ್ನೆಯಿಂದ ಬಿಟ್ಟು ಬಿಡದೆ ಮಳೆಯಾಗ್ತಾ ಇದ್ದು ಮೂವರು ಬಲಿಯಾಗಿದ್ದಾರೆ. ಎಲ್ಲೆಂದರಲ್ಲಿ ಮಳೆ ನೀರು ನುಗ್ತಾ ಇದ್ದು ಮನೆಗಳು ತರಗೆಲೆಗಳಂತೆ ಉದುರಿ ಹೋಗ್ತಿವೆ. ಮುಂಜಾನೆ ಸುಮಾರು 3:45 ಹೊತ್ತಿಗೆ ಮನೆಯ ಮೇಲೆ ಹಿಂಭಾಗದ ಗುಡ್ಡ ಕುಸಿದು 3 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗ್ತಿಲ್ಲ. ಮುಂಗಾರು ಮಳೆ ಮರೀಚಿಕೆಯಾಗ್ತಿದೆ. ಹೀಗೆ ಆದ್ರೆ ಬರಗಾಲ ಆವರಿಸೋದು ಖಾಯಮ್ಮನ್ನೋ ಹೊತ್ತಲ್ಲೇ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಮಂಗಳೂರಲ್ಲಿ ಮಳೆಯೇನೋ ಬಂತು, ಆದ್ರೆ ಮಳೆ ಜೊತೆಗೆ ಸಾವನ್ನೂ ಹೊತ್ಕೊಂಡು ಬಂದಿದ್ದಾನೆ. ಕತ್ತಲ ರಾತ್ರಿಯಲ್ಲಿ ಗಾಢ ನಿದ್ದೆಗೆ ಜಾರಿದವರು ಮಲಗಿದಲ್ಲೇ ಅಪ್ಪಚ್ಚಿಯಾಗಿದ್ದಾರೆ. ಒಮ್ಮೆಲೆ ಇಡೀ ಮನೆ ಕುಸಿದು ಬೀಳುತ್ತಿದ್ದಂತೆ ಮಲಗಿದವರೆಲ್ಲ ಮಲಗಿದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ವರುಣನ ಹೊಡೆತಕ್ಕೆ 3 ಮಂದಿ ಬಲಿಯಾಗಿದ್ದಾರೆ. ಮುಂಗಾರಿನ ಹೊಡೆತಕ್ಕೆ ಮಂಗಳೂರಲ್ಲಿ ಮರಣ ಮೃದಂಗ. ಕಳಪೆ ತಡೆಗೋಡೆ ಕಾಮಗಾರಿ, 3 ದುರಂತ ಬಲಿ. ಮುಂಗಾರು ಶುರುವಾದ್ರೆ ಸಾಕು ಕರಾವಳಿ ಜಿಲ್ಲೆಯಲ್ಲಿ ಬಿಟ್ಟೂ ಬಿಡದೆ ಮಳೆಯಾಗ್ತಿತ್ತು. ಮುಂಗಾರಿನ ಶುರುವಿನಲ್ಲೇ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗ್ತಿತ್ತು. ಆದ್ರೆ ಈ ಬಾರಿ ಮುಂಗಾರು ಆರಂಭವಾಗಿ ತಿಂಗಳು ಕಳೆದರೂ ಮಳೆಯಾಗಿರಲಿಲ್ಲ. ರೈತರ ಕೃಷಿ ಚಟುವಟಿಕೆಗಳಿಗೂ ಮಳೆ ಇಲ್ಲದೆ ಪರದಾಟ ಶುರು ಮಾಡಿದ್ರು. ಇಂಥ ಹೊತ್ತಲ್ಲೇ ನಿನ್ನೆಯಿಂದ ಭರ್ಜರಿ ಮಳೆಯಾಗ್ತಿದೆ. ಕಂಕನಾಡಿ ನಗರ ಪೊಲೀಸ್ ಠಾಣೆ ಹಿಂಭಾಗದ ಗರೋಡಿ ಬಳಿ 4 ಬಾಡಿಗೆ ಮನೆಗಳಿವೆ. ಎಲ್ಲಾ ಮನೆಗಳು ಕೂಡ ಹಳೆಯ ಹಂಚಿನ ಮನೆಗಳು. ಒಂದೇ ಕಟ್ಟಡದಲ್ಲಿ 4 ಮನೆಗಳನ್ನಾಗಿ ಮಾಡಿ ಬಾಡಿಗೆಗೆ ನೀಡಿದ್ರು. ಆದ್ರಿವತ್ತು ಇದೇ ಮನೆಗಳು 3 ಪಾಲಿಗೆ ಯಮರೂಪಿಯಾಗಿವೆ. ಗಾಢ ನಿದ್ದೆಯಲ್ಲಿದ್ದ ಹೊತ್ತಲ್ಲಿ ಮನೆಯ ಹಿಂಬದಿಯಿಂದ ಬೃಹತ್ ಗುಡ್ಡ ಕುಸಿದ ಪರಿಣಾಮ ಇಡೀ ಮನೆ ನೆಲಸಮವಾಗಿದೆ. ತಡೆಗೋಡೆ ಕುಸಿಯುತ್ತಿದ್ದಂತೆ ಅರ್ಧಕ್ಕರ್ಧ ಗುಡ್ಡವೇ ಬಾಯ್ಬಿಟ್ಟಿದೆ. ಇದರ ಪರಿಣಾಮ ಮನೆಯ ಒಂದು ಭಾಗ ಸಂಪೂರ್ಣ ನೆಲಸಮವಾಗಿದ್ದು ನಡೆಯಬಾರದ ಘಟನೆ ನಡೆದೋಗಿದೆ. ಯಾಕಂದ್ರೆ ಇದೇ ಮನೆಯಲ್ಲಿ ಕಳೆದ 9 ವರ್ಷದಿಂದ ಬಿಹಾರ ಮೂಲದ ದಂಪತಿ ವಾಸವಾಗಿದ್ರು. ಗಂಡ ಹೆಂಡತಿ ಜೊತೆಗೆ 4 ಮಕ್ಕಳು ಜೀವನ ಸಾಗಿಸ್ತಿದ್ರು. ನಿನ್ನೆ ಗಂಡ ಹೆಂಡತಿ ಮಕ್ಕಳೆಲ್ಲ ಒಟ್ಟಿಗೆ ಮಲಗಿದ್ರು. ಈ ವೇಳೆ ಭಾರೀ ಗಾತ್ರದ ಗುಡ್ಡ ಅಪ್ಪಳಿಸುತ್ತಿದ್ದಂತೆ 2 ಮಕ್ಕಳ ಮೇಲೆ ಬೃಹತ್ ಮಣ್ಣು ಬಿದ್ದಿದೆ. ಇದರ ಪರಿಣಾಮ ಮಲಗಿದಲ್ಲೇ ಜೀವ ಬಿಟ್ಟಿದ್ದಾರೆ. ಗಂಡನ ಎದುರಲ್ಲೇ ಹೋಯ್ತು ಪತ್ನಿ ಪ್ರಾಣ. ಒಂದೇ ಕಟ್ಟಡದಲ್ಲಿ 3 ಮನೆಗಳಿದ್ದ ಪರಿಣಾಮ 2 ಮನೆಗಳಿಗೆ ತೀವ್ರ ಹಾನಿಯಾಗಿದೆ. ಹೀಗಾಗಿಯೇ ಮೊದಲ ಮನೆಯಲ್ಲಿ 2 ಮಕ್ಕಳು ಜೀವ ಬಿಟ್ರೆ ಇನ್ನೊಂದು ಮನೆಯಲ್ಲಿ 35 ವರ್ಷದ ಹೆಣ್ಮಗಳು ಬಲಿಯಾಗಿದ್ದಾಳೆ. ಉಡುಪಿ ಮೂಲದ ಬಾಲಕೃಷ್ಣ ಮತ್ತು ಶಾಂತ ಅನ್ನೋ ದಂಪತಿ 8 ತಿಂಗಳ ಹಿಂದಷ್ಟೇ ಇಲ್ಲಿ ಬಾಡಿಗೆಗೆ ಬಂದಿದ್ರು. ನಿನ್ನೆ ರಾತ್ರಿ ಸಂಭವಿಸಿದ್ದ ದುರಂತದಲ್ಲಿ ಹೆಣ್ಮಗಳು ಸಾವನ್ನಪ್ಪಿದ್ದಾಳೆ. ಮಂಗಳೂರಿನ ನಾಗೂರಿಯಲ್ಲಿ ಘಟನೆ ನಡೆದಂಥದ್ದು. ಆ ಘಟನಾ ಸ್ಥಳದಿಂದ ನಿಮಗೆ ನೇರವಾಗಿ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಮನೆಯ ಹಿಂಭಾಗ ಬೃಹತ್ತಾದ ಗುಡ್ಡ. ಕಳೆದ ಹಲವು ದಿನಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ವಾತಾವರಣವೇ ಇಲ್ಲ. ಆದರೆ ಕಳೆದ 48 ಗಂಟೆಗಳಿಂದ ಮಳೆಯ ವಾತಾವರಣವಿದೆ. ಇಡೀ ಜಿಲ್ಲೆಯಲ್ಲಿ ತುಂತುರು ಮಳೆ ಆಗ್ತಾ ಇದೆ. ಯಾವಾಗ ಒಮ್ಮೆಲೆ ಗುಡ್ಡ ಅಪ್ಪಳಿಸ್ತೋ ಅಕ್ಕಪಕ್ಕದ ಮನೆಯವರೆಲ್ಲ ಓಡಿ ಬಂದಿದ್ರು. ಮಣ್ಣಡಿ ಸಿಲುಕಿದವರನ್ನ ಬದುಕುಳಿಸುವುದಕ್ಕೆ ಇನ್ನಿಲ್ಲದ ಹರಸಾಹಸ ಪಟ್ರು. ಆದ್ರೆ ಯಾವುದೇ ಪ್ರಯೋಜನವಾಗಲಿಲ್ಲ. ವಿಧಿಯ ಮೋಸದ ಸಂಚಿಗೆ 3 ಮಲಗಿದಲ್ಲೇ ಉಸಿರು ಚೆಲ್ಲಿದ್ರು. 4:15 ಗಂಟೆಗೆ ಮಳೆ ಬರುವಾಗ ಇದು ಕೆಳಗೆ ಬಿದ್ದು ನಾವೆಲ್ಲ ಒಳಗಡೆ ಮಲಗಿದ್ದೇವೆ. ಬಚಾವಾಗಲಿಕ್ಕೆ ಹೊರಗೆ ಓಡಿದೆವು. ಅವರು ಬಂದು ನೋಡುವಾಗ ಈ ತರ ಆಗಿದೆ. ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಹೇಳಿ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಒಂದು ಫೈರ್ ಸರ್ವಿಸ್ ಎಲ್ಲ ಕಳಿಸಿ ನೋಡಿ ಸರ್ ಅಲ್ಲೆಲ್ಲ ಇದಾಗಿದೆ. ಮಲಗಿದ್ದೇವೆ. ಅದೇ ಹೊತ್ತಿಗೆ ನನ್ನ ಹೆಂಡತಿ ಮಗ ಬಂದು ಇಲ್ಲಿಗೆ ಬಂದು ಹೋಗಿದ್ರು ವಾಶ್ರೂಮಿಗೆ ಅಂತ ಬಂದು ಹೋಗುವಾಗ ಇದಾಗಿದೆ. ದುರಂತದ ಹಿಂದೆ ಕಳಪೆ ಕಾಮಗಾರಿ ಶಂಕೆ. ಇದು ಬರೀ ಮಳೆಯಿಂದ ಆದ ದುರಂತದಂತೆ ಕಾಣುತ್ತಿಲ್ಲ. ಇದಕ್ಕೆಲ್ಲ ಕಾರಣ ಕಳಪೆ ಕಾಮಗಾರಿನ ಅನ್ನೋ ಅನುಮಾನ ಹುಟ್ಕೊಂಡಿದೆ. ತಡೆಗೋಡೆ ಕುಸಿದ ಪರಿಣಾಮವಾಗಿಯೇ ಗುಡ್ಡದ ಮಣ್ಣು ಅಪ್ಪಳಿಸಿದ್ದು. ಹೀಗಾಗಿ ತಡೆಗೋಡೆ ನಿರ್ಮಿಸುವಲ್ಲಿ ಕಳಪೆ ಕಾಮಗಾರಿ ಮಾಡಿದ್ರಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಕಾಮಗಾರಿ ದೋಷದ ಬಗ್ಗೆ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ. ಅಲ್ಲದೆ ಶಾಸಕ ವೇದವ್ಯಾಸ್ ಕಾಮತ್ ಸಹ ಆಗಮಿಸಿ ಮೃತರ ಕುಟುಂಬಕ್ಕೆ ಧೈರ್ಯ ಹೇಳಿದ್ರು. ಈಗಾಗಲೇ ನಾನು ಇನ್ನು ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಪಡ್ಕೊಳ್ಳುವಂತ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸಿಕೊಂಡು ಅದು ಎಲ್ಲ ಸಂಪೂರ್ಣವಾದಂಥ
ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ನಿರಂತರ ಮಳೆ, ಸಾಲು ಸಾಲು ಅವಾಂತರ. ಮಂಗಳೂರಲ್ಲಿ ಮಳೆರಾಯನ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ. ಕಂಕನಾಡಿಯಲ್ಲಿ 3 ಸಾವನ್ನಪ್ಪಿದ ಬೆನ್ನಲ್ಲೇ ಉಳ್ಳಾಲದ ತೊಕ್ಕೊಟ್ಟುನಲ್ಲೂ ಮನೆಗಳು ಧರಾಶಾಹಿಯಾಗಿವೆ. ತಡೆಗೋಡೆ ಕುಸಿದು ಬೀಳುತ್ತಿದ್ದಂತೆ ಮನೆಯೊಂದು ಗುರುತೇ ಸಿಗದಂತೆ ಸರ್ವನಾಶವಾಗಿದೆ. ನಾವೀಗ ಮಂಗಳೂರಿನ ಉಳ್ಳಾಲದ ಕೆರೆಬೈಲ್ ಎಂಬ ಪ್ರದೇಶದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮೇಲ್ಭಾಗದಲ್ಲಿದ್ದಂತಹ ಆವರಣಗೋಡೆ ಕೆಳಭಾಗದಲ್ಲಿದ್ದಂತಹ ಮನೆಗೆ ಬಿದ್ದಿರುವಂಥದ್ದು. ಮನೆ ಸಂಪೂರ್ಣವಾಗಿ ನಾಮಾವಶೇಷ ಆಗಿದೆ. ಗೋಡೆಗಳು ಎಲ್ಲವೂ ಕೂಡ ಈಗ ಪೀಸ್ ಆಗಿರುವಂಥದ್ದು. ಈ ಮನೆಗಳಿಗೆ ಕಂಟಕವಾಗಿರುವುದು ತಡೆಗೋಡೆ. ಯಾಕಂದ್ರೆ ಇಲ್ಲಿರೋ ಮನೆಗಳ ಮೇಲ್ಭಾಗದಲ್ಲಿ ರೆಸಾರ್ಟ್ ಇದೆ. ಇದರ ಮಾಲೀಕರು ಬೃಹತ್ ತಡೆಗೋಡೆಯೊಂದನ್ನು ನಿರ್ಮಿಸಿದ್ರು. ಅದೇ ತಡೆಗೋಡೆ ಬೀಳುವ ಹಂತಕ್ಕೆ ಬಂದಿತ್ತು. ಇದರ ಮುನ್ಸೂಚನೆ ಸಿಕ್ತಿದ್ದಂತೆ ಮನೆಯಲ್ಲಿದ್ದವರು ಬೇರೆ ಕಡೆ ಹೋಗಿದ್ರು. ಹೀಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ನಾನು ನೋಡಿ ನಮ್ಮ ಮನೆ ಕೆಳಗೆಲ್ಲಿ ಅಲ್ಲಿ ನೋಡ್ತಿದ್ದಾಗೆ ಇದು ಫುಲ್ಲು ಜಖಮಾಗಿ ಬಿತ್ತು. ನಾನು ಎನಿಸಿದ್ದು ಎಲ್ಲೋ ನಮ್ಮದು ಅಲ್ಲಿ ಸಹ ಬಿದ್ದಿದೆ, ಅದು ಬಿದ್ದಿದೆ ಅಂತ ಓಡ್ ಬಂದಾಗ ನೋಡಿದ್ರೆ ಇದು ಈಗ ನೋಡಿ ಇನ್ನೂ ಬೀಳಲಿಕ್ಕೆ ಅದು ಇದೆ. ಕಟ್ಟಿದ್ರು, ಅವ್ರು ಕಟ್ಟುವಾಗ ನಾವು ಹೇಳಿದ್ದು ಅದು ಯಾಕೆ ಕಟ್ಟುದು, ಅದು ಒಂದು ಮದುವೆ ಹಾಲು ಥರ ಮಾಡಿ ಬಿಡುದು, ಅದೇ ಮಣ್ಣೇನು ಹಾಕುದಿಲ್ಲ ಅಂತ ಹೇಳಿದ್ರು ಅವರು. ಆಯ್ತು ಅಂತ ಹೇಳಿ ನಾವು ಬಿಟ್ಟಿದ್ದೇವೆ. ಅದ್ರ ಮೇಲೆ ಹೋಸಲ ಮಣ್ಣಲ್ಲಿ ಅವತ್ತು ನೀರು ಬಿಟ್ಟು ನಮ್ಮ ಮನೆಯಲ್ಲಿ ಅಂಗಳದಲ್ಲೆಲ್ಲ ನೀರು ಬಂದು ಎಲ್ಲ ಇದಾಗಿ ಮುಳುಗಿ ಹೋಗಿ ಎಲ್ಲ ಬಿದ್ದು ಹೋಗಿದೆ. ಸದ್ಯಕ್ಕೆ ಒಂದೇ ಒಂದು ಮನೆ ನೆಲಸಮವಾಗಿದೆ. ಆದರೆ ರೆಸಾರ್ಟ್ ಕೆಳಗೆ 30ಕ್ಕೂ ಹೆಚ್ಚು ಮನೆಗಳಿದ್ದು ಇದರಲ್ಲಿ 15ಕ್ಕೂ ಹೆಚ್ಚು ನಿವಾಸಿಗಳನ್ನ ಸುರಕ್ಷಿತ ಸ್ಥಳಕ್ಕೆ ಹೋಗುವಂತೆ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಇದೇ ರೀತಿ ಮಳೆಯಾದ್ರೆ ಮತ್ತೆ ತಡೆಗೋಡೆ ಕುಸಿಯಲಿದ್ದು ಮತ್ತಷ್ಟು ಮನೆಗಳು ಧ್ವಂಸವಾಗಲಿವೆ. ಇದು 1 ವರ್ಷಕ್ಕೆ ಮುಂಚೆ ಇದೇ ಗೋಡೆ, ಈ ತಡೆಗೋಡೆ ವಾಲಿತ್ತು. ನಾವು ಆಗ ಕಮಿಷನರಿಗೆ, ಆಗ ನವೀನ್ ಹೆಗಡೆ ಇದ್ರು ಮತ್ತು ತುಳಸಿ ಇಂಜಿನಿಯರ್ ಅವರಿಗೆಲ್ಲ ಕರೆದು ಇದನ್ನು ತೋರಿಸಿದ್ದೇವೆ. ಇವರು ತೋರಿಸಿ ಅವರಿಗೆ ಇದನ್ನು ನೋಟಿಸ್ ಇಶ್ಯೂ ಮಾಡಿ ಮತ್ತು ಈ ಕಡೆ ಬರಲಿಲ್ಲ. ವರುಣನ ಅಬ್ಬರ, ನಾಳೆ ಶಾಲೆ ಕಾಲೇಜಿಗೆ ರಜೆ. ಈ ವರ್ಷ ಮಳೆಯಾಗ್ತಿದೆ ಅನ್ನೋದನ್ನ ಕೇಳೋದೇ ಖುಷಿಯ ವಿಷಯ. ಅದರಲ್ಲೂ ಮಳೆಗಾಗಿ ರಜೆ ಕೊಟ್ಟಿದ್ದಾರೆ ಅನ್ನೋದು ಇನ್ನೂ ಡಬಲ್ ಖುಷಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಇದರ ಮಧ್ಯೆ ಮುಂದಿನ 2 ದಿನ ಕರಾವಳಿಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹೀಗಾಗಿ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಳೆ ಬರ್ತಿಲ್ಲ ಅಂತ ಕಂಗಾಲಾಗಿದ್ದ ಮಂಗಳೂರು ಜನರಿಗೆ ವರುಣದೇವ ತಂಪೆರೆದಿದ್ದಾನೆ. ಆದರೆ ಮಳೆಯ ಜೊತೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಿವೆ ಅನ್ನೋದೇ ಆತಂಕಕಾರಿ ವಿಷಯ. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.